ಸೊ ಇತ್ತೀಚಿನ ನಾವು ಈ ಸೌತ್ ಇಂಡಿಯನ್ ಸಿನಿಮಾಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳಾಗಿರ್ಬೋದು, ಅದು ಹಿಂದಿಯಲ್ಲಿ ಅಷ್ಟು ಕಾಣಲ್ಲ ನಮಗೆ. ಸೊ ಏನಂತಂದರೆ ಈ ದಲಿತ ಹೀರೋಯಿಸಮ್ ಅಂದರೆ ಈ ನಮ್ಮ ಮಣ್ಣಿನ ನೆಲದಲ್ಲಿ ಹುಟ್ಟಿರೋ ಕಥೆಗಳಾಗಿರ್ತವೆ. ಒಬ್ಬ ಹಿಂದುಳಿದ ವರ್ಗದವರು ಅಥವಾ ದಲಿತ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಸೊ ಧೂಳಿಂದ ಎದ್ದು ಬಂದು ಒಬ್ಬ ನಾಯಕನಾಗಿ ಬೆಳೆಯುವಂಥ ಕಥೆಗಳು ಇವು. ಅದಕ್ಕೆ ರೈಟ್ ಎಕ್ಸಾಂಪಲ್ಲು ಅಸುರನ್. ಸೊ ಈ ಥರ ಕಥೆಗಳು ತುಂಬ ಯಶಸ್ವಿ ಆಗ್ತಾ ಇದ್ದಾವೆ. ಸೊ ಜೊತೆಗೆ ಜನರಿಗೆ ಹೆಚ್ಚು ಕನೆಕ್ಟ್ ಆಗ್ತಾ ಇದ್ದಾವೆ. ಯಾವುದೋ ಒಂದು ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು ನಮ್ಮ ಮಾಡಿದರೂ ಅದು ನಮಗೆ ಕನೆಕ್ಟ್ ಆಗಲ್ಲ. ಈ ಥರ ನಮ್ಮ ಮಧ್ಯೆ ಇರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನೊಬ್ಬ ಜೀವನದಲ್ಲಿ ಎಲ್ಲ ಒಂದಿಷ್ಟು ಹೋರಾಟ ಮಾಡಿ ಹಲವಾರು ಅಡೆತಡೆಗಳನ್ನು ಎದುರಿಸಿ ಒಂದು ದೊಡ್ಡ ಬದಲಾವಣೆಗೂ, ಸಾಮಾಜಿಕ ಒಂದು ಸೊಸೈಟಿಗೂ, ಅಟ್ಲೀಸ್ಟು ಅವನಿರುವಂಥ ಸಮುದಾಯಕ್ಕೂ ಒಂದು ದೊಡ್ಡ ಪರಿವರ್ತನೆಗೆ ಕಾರಣವಾದಾಗ ಅವನ್ನ ಹೀರೋ ಥರ ವರ್ಷಿಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಂಥ ಸಿನಿಮಾಗಳು ಹೆಚ್ಚು ಯಶಸ್ವಿ ಆಗ್ತಾ ಇದ್ದಾವೆ. ಸೊ ಈಗಿನ ಜನ್ರೇಷನ್ಗೆ ಆ ಥರದ ಕಥೆಗಳು ಅಂತಂದರೆ ಅವ್ರಿಗೂ ಪಾಸ್ಟ್ ನಮ್ಮ ಹಿಸ್ಟ್ರಿನೂ ಗೊತ್ತಿರಲ್ಲ. ಎಷ್ಟು ಈಗ 2024 ಇದ್ದೀವಿ ನಾವು. ಸೊ ಒಂದು 15 ವರ್ಷ 16 ವರ್ಷ ಇರೋ ಮಕ್ಕಳಿಗೆ ನಮ್ಮ ಸ್ವತಂತ್ರ ಪೂರ್ವ ಕಾಲದಲ್ಲಿ ಅಥವಾ ಸ್ವತಂತ್ರ ನಂತರದ ಕಾಲದಲ್ಲೂ ಕೂಡ ಇಂಥ ಒಂದು ವ್ಯವಸ್ಥೆ ಇತ್ತು. ಒಬ್ಬ ಮನುಷ್ಯರನ್ನು ಇನ್ನೊಬ್ಬ ಮನುಷ್ಯ ಒಂದು ಪ್ರಾಣಿಕ್ಕಿಂತ ಕಡೆಯಾಗಿ ನೋಡ್ತಿದ್ದ ಅನ್ನೋ ಕಲ್ಪನೆ ಖಂಡಿತವಾಗಿ ಇರಲಿಕ್ಕಿಲ್ಲ. ಅವ್ರು ಓದಿ ತಿಳ್ಕೊಬೇಕಷ್ಟೇ. ಹೌದೌದು ಅಲ್ವಾ? ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ನಮ್ಮ ಹೀರೋಗೆ ಆ ಸಮಸ್ಯೆ ಇರಲಿಲ್ಲ. ಅಂದರೆ ನಮ್ಮ ಹೀರೋ ಆ ಒಂದು ರೈತರ ಕುಟುಂಬದಲ್ಲಿ ಬಂದಿದ್ದಿರೋದ್ರಿಂದ, ಅವರು ಆ ಬಡತನದಲ್ಲಿ ಬಂದಿದ್ದಿರೋದ್ರಿಂದ ಅವರು ಈ ನೋವುಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದರು. ಎಷ್ಟೋ ಸರಿ ಅವರು ಹಳ್ಳಿ ಸೀನ್ಗಳಾಗಿರೋದ್ರೆ ನಾನು ಹೀಗೆ ಕೂಡ್ತೀನಿ, ಹೀಗೆ ಬರ್ತೀನಿ, ನಾನು ಹೀಗೆ ಮಾತಾಡ್ತೀನಿ, ಆ ಥರದ್ದು ತುಂಬ ಇನ್ಪುಟ್ಸು ನಮ್ಮ ಹೀರೋ ಕೊಟ್ಟಿದ್ದಿದೆ. ಅಂದರೆ ಅವ್ರಿಗೆ ಗೊತ್ತಿದೆ ಈ ಬದುಕು ಎಲ್ಲ ಇದೆ, ಡೌನ್ ಟು ಅರ್ತ್. ಯಾಕಂದರೆ ಈ ಸಿನಿಮಾ ಒಪ್ಕೊಳ್ಳುವಾಗಾದರೆ ಅವ್ರಿಗೆ ಇಷ್ಟೊಂದು ವಿಚಾರಗಳು ಗೊತ್ತಿರೋದ್ರಿಂದನೇ ಅವರು ಒಪ್ಕೊಳ್ಳೋಕೆ ಸಾಧ್ಯ. ಸುಮ್ಮನೆ ಏನೋ ಒಂದು ಬ್ಲೈಂಡಾಗಿ ಒಂದು ಸಿನಿಮಾ ಅಂತ ಒಪ್ಕೊಂಡಿದ್ದಲ್ಲ. ಇವತ್ತು ಈ ಥರದೊಂದು ಧ್ವನಿ ಆಗೋಣ, ಈ ಥರದೊಂದು ಸಿನಿಮಾ. ಹಿಂದಿನ ಸಿನಿಮಾ ಒಂಥರ, ಸಂಗೊಳ್ಳಿ ರಾಯಣ್ಣಲ್ಲಿ ಒಂಥರ, ಕುರುಕ್ಷೇತ್ರದಲ್ಲಿ ಒಂಥರ, ಯಜಮಾನದಲ್ಲಿ ಒಂದು ರೈತನ ಎಣ್ಣೆ, ಒಂದು ಪ್ರೈವೇಟ್ ಕಂಪ್ನಿ, ಒಂದು ಇದ್ರ ಬಗ್ಗೆ ಧ್ವನಿ ಎತ್ತಾನ, ಇಲ್ಲಿ ಒಂದು ಸಮಾನತೆ ಬಗ್ಗೆ ಧ್ವನಿ ಎತ್ತಾನ. ಸೊ ಅವ್ರಿಗೆ ಅಷ್ಟು ನಾಲೆಡ್ಜ್ ಇದ್ರೆ ಇಷ್ಟೊಂದು ವೇರಿಯೇಷನ್ಗಳು ಮಾಡೋಕ್ಕಾಗೋದೇ ಇಲ್ಲ. ಸೊ ನಮಗೆ ಅದರದ್ದು ಪ್ರೊಡ್ಯೂಸರ್ ಕಡೆಯಿಂದಾಗಲಿ, ಹೀರೋ ಕಡೆಯಿಂದಾಗಲಿ, ನಮ್ಮ ಟೀಮ್ ನಿರ್ದೇಶಕರ ಕಡೆಯಿಂದ ಆ ಥರದ್ದು ಲ್ಯಾಕ್ ಆಫ್ ನಾಲೆಡ್ಜ್ ಇಲ್ಲ. ಎಲ್ಲರಿಗೂ ಒಂದು ಪರಿಪೂರ್ಣ ಅರ್ಥ ಇರೋದಕ್ಕೆ ಆ ಸೂಕ್ಷ್ಮವಾಗಿ ಹೇಳೋಕ್ಕೆ ಸರಿ ಹೋಯ್ತು. ಕಾಟೇರ ಸಿನಿಮಾ ಸಕ್ಸಸ್ಸು ಸೊ ಇನ್ನೂ ಹಲವಾರು ನಿರ್ಮಾಪಕರುಗಳಿಗೆ, ನಿರ್ದೇಶಕರುಗಳಿಗೆ ಹಾಗೂ ಕಥೆಗಾರರಿಗೆ ಒಂದು ಸ್ಫೂರ್ತಿ ಆಗುತ್ತೆ ಅನಿಸುತ್ತೆ. ಅಫ್ಕೋರ್ಸ್ ಹಾಗೆ ಆಗುತ್ತೆ. ಯಾಕಂದರೆ ನಮಗೆ ಸಿನಿಮಾ, ಕನ್ನಡ ಇಂಡಸ್ಟ್ರಿ KGF ಮತ್ತು ಕಾಂತಾರ ಆದಮೇಲೆ ಏನು ಮಾಡಬೇಕು ಅನ್ನೋದು ಒಂದು ದಾರಿ ತಪ್ಪಿತ್ತು. ಅಂದರೆ ಪ್ಯಾನ್ ಇಂಡಿಯಾ ಅನ್ನೋದು ಕಾನ್ಸೆಪ್ಟೇ ನಮಗೆ ಡೈಜೆಸ್ಟ್ ಆಗ್ತಾಯಿಲ್ಲ. ಅಂದರೆ ನಾವು ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡೋದು ಸಕ್ಸಸ್ಸಾ, ಆ ಥರದ್ದು ಮಾಡೋದು ಇದನ್ನು, ಇದು ಕನ್ನಡಕ್ಕೆ ಸಿನಿಮಾ ಮಾಡೋದು ಇದನ್ನು, ಒಂದು ಕನ್ಫ್ಯೂಸಲ್ಲೇ ರನ್ ಆಯಿತು ಸಿನಿಮಾದಲ್ಲಿ. ಆ ಒಂದು ಇದರಲ್ಲಿ ಕೆಲವೊಂದು ಸಕ್ಸಸ್ ಆಯಿತು, ಕೆಲವೊಂದು ಫೇಲ್ಯೂರ್ ಆಯಿತು. 2023 ಅಂತೂ ಫುಲ್ ನಿಲ್ಲಾಯಿತು ಮೂವಿ ಏನು ಅಂತ. ನಾವು ಯಾವಾಗ ಈ ಕತೆ ಆಯ್ಕೆ ಮಾಡ್ಕೊಂಡ್ವಿ ಅದು ಕರ್ನಾಟಕಕ್ಕೆ ಮೀಸಲಾಯಿತು. ಯಾಕಂದರೆ ಉಳುವನು ಒಡೆಯ ಬಂದಿದ್ದು ಓನ್ಲಿ ಕರ್ನಾಟಕದಲ್ಲಿ, ಸೌತ್ ಇಂಡಿಯಾದಲ್ಲಿ, ತಮಿಳ್ನಾಡಲ್ಲಿ ಇರಲಿಲ್ಲ, ಹೈದ್ರಾಬಾದಲ್ಲಿ ಇರಲಿಲ್ಲ. ನಾವು ಆವಾಗಲೇ ಕನ್ನಡ ಅಂತ ಫಿಕ್ಸ್ ಆಯಿತು. ಮತ್ತು ದರ್ಶನ್ ಸರ್ ಕೂಡ ಅವ್ರ ಮೊದಲಿನ ಸಿದ್ಧಾಂತಗಳು ಅಷ್ಟೇ, ನಾನು ಕನ್ನಡ ಸಿನಿಮಾನೇ ಮಾಡೋದು, ಕನ್ನಡ ಸಿನಿಮಾ ಬಿಟ್ಟು ಬೇರೆ ಏನೂ ಮಾಡಲ್ಲ, ಇದು ಕನ್ನಡ ಸಿನಿಮಾ. ಈ ಅವ್ರ ಸಿದ್ಧಾಂತಕ್ಕೂ ಈ ಕತೆಗೂ ಸಿಂಕ್ ಆಗ್ಬಿಟ್ಟು ಅದು ಪಕ್ಕ ಕನ್ನಡ ಸಿನಿಮಾ ಆಯಿತು. ಮತ್ತು ಈ ಸಿನಿಮಾದಿಂದ ಅರಿವು ಮೂಡಿದ್ದೇನು ಅಂದರೆ, ಕನ್ನಡ ಸಿನಿಮಾ ಮಾಡೋಣ ಫಸ್ಟು, ಪ್ಯಾನ್ ಇಂಡಿಯಾ ಅದು ಆಗುತ್ತೆ, ಅದು ಹೋಗುತ್ತೆ. ಇವತ್ತಿನ ಗ್ಲೋಬಲೈಸಲ್ಲಿ OTT ಪ್ಲ್ಯಾಟ್ಫಾರ್ಮಲ್ಲಿ ನೀವು ಏನೇ ಒಂದು ಸಣ್ಣದು ಬಿಟ್ರೂ ಇಡೀ ರೀಚ್ ಆಗುತ್ತೆ, ಅದು ಪ್ಯಾನ್ ಇಂಡಿಯಾ ಆಗುತ್ತೆ. ಥಿಯೇಟ್ರಲ್ಲಿ ಆಗುತ್ತೆ, ಆಗಿಲ್ಲ ಅಂದರೆ OTT ಎಲ್ಲ ಆಗುತ್ತೆ, ಎಲ್ಲ ಆಗುತ್ತೆ. ಇವನ್ ನಾವೇ ಇಷ್ಟು ಎಕ್ಸಾಂಪಲ್ ಹಸಿರನ ಕರ್ಣ ಅದು ನಮ್ಮ ಸಿನಿಮಾ ಅಲ್ಲ ಯಾಕೆ ಕೊಡ್ತಾಯಿದ್ದೀವಿ. ಸೊ ಅದು ಆಗುತ್ತೆ. ಇದು ನಾವು ಫಸ್ಟ್ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಕೊಟ್ಟಿದ್ದೆ ಕಾಟೇರ. ಈ ಥರದ್ದೇ ಮಾಡ್ಬೇಕು ಅನ್ನೋದು ಕೊಟ್ಟಿದ್ದೆ ಕಾಟೇರ. ಅಂದರೆ ನಾವೇನು ಕನ್ಫ್ಯೂಸಲ್ಲಿ ಇದ್ದೀವಿ, ಇದು ಒಂದು ರೈಟು. ಆಮೇಲೆ ಇನ್ನೊಂದು ಏನು ಕೊಡ್ತು ಅಂತಂದರೆ, ಹೀರೋಗಳಂದರೆ ಇಂಟ್ರಡಕ್ಷನ್ಗೆ ಒಂದು ಫೈಟ್ ಇರಬೇಕು, ಒಂದು ಸಾಂಗ್ ಇರಬೇಕು, ಒಂದು ಹೀರೋಯಿನ್ ಗ್ಲಾಮರ್ ಇರಬೇಕು,
ಆ ಥರ ಒಂದು ಇದರಿಂದ ಫಸ್ಟು ನಾವು ಕೊಟ್ಬಿಟ್ಟು ಕಂಟೆಂಟೂ ಇದ್ದು ಓಡಿಸ್ಬೋದು ಅನ್ನೋದು ಇನ್ನೊಂದು ದಾರಿ ಆಗ್ತು. ಮತ್ತು ಈ ಸಕ್ಸಸ್ ಜನಗಳು ಥಿಯೇಟ್ರಿಗೆ ಬರಲ್ಲ ಅನ್ನೋ ಒಂದು ವಿಷಯಗಳಲ್ಲಿ ಇವತ್ತು ಥಿಯೇಟ್ರುಗಳಿಗೆ ಬರೋಕ್ಕೆ ಶುರುವಾಯಿತು. ಎಷ್ಟೋ ಸಿಂಗಲ್ ಥಿಯೇಟ್ರುಗಳು ರೀಓಪನ್ ಆದವು. ಮತ್ತು ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಬಾಸ್ ಹೇಳ್ತಾರೆ, ಎಷ್ಟೋ ಸಿನಿಮಾಗಳು ಫೈನಾನ್ಸಿಂದ ಇವಾಗ ಶುರು ಆಗುತ್ತೆ, ಎಷ್ಟೋ ನಿಂತಿದ್ದ ಸಿನಿಮಾಗಳು ಇದಾಗ್ತವೆ. 1 ವರ್ಷದಿಂದ OTT ತೊಗೊಳ್ತಿರಲಿಲ್ಲ, TV ರೈಟ್ಸ್ ತೊಗೊಳ್ತಿರಲಿಲ್ಲ, ಇಲ್ಲಿಂದ ಮತ್ತೆ ಒಂದು ಹಬ್ ಶುರುವಾಗುತ್ತೆ. ಒಂದು ವಿಚಾರ ಅಲ್ಲ, ಎಷ್ಟೋ ಆ್ಯಂಗಲಲ್ಲಿ ಇಂಡಸ್ಟ್ರಿ ಇದು ತುಂಬ ಪ್ಲಸ್ ಆಯಿತು. ಅಂದರೆ ಯಾವ ಆ್ಯಂಗಲಲ್ಲಿ ನೋಡ್ತೀರಿ ಇದು ಕಾಟೇರ ಒಂದು ಎಕ್ಸಾಂಪಲ್ ಆಯಿತು.